ಅನ್ನೋದು ಪವಿತ್ರ ಅಂತ ಹೇಳ್ತಾರೆ. ಅಂದರೆ ಪ್ರೀತಿ ಜೀವಗಳನ್ನು ಉಳಿಸುತ್ತೆ ಅಂತ ಹೇಳ್ತಾರೆ. ಆದರೆ ವಿಪರ್ಯಾಸ ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರೀತಿ ಜೀವಗಳನ್ನು ಬಲಿ ಪಡೀತಾ ಇದೆ, ಅದು ಕೂಡ ಭೀಕರವಾಗಿ. ಇತ್ತೀಚೆಗಷ್ಟೇ ಒಂದು ಘಟನೆ ನಡೀತು. ಲೋಹಗಡದಲ್ಲಿ ಅಗರ್ಭ ಶ್ರೀಮಂತನನ್ನು ಕಂದಕಕ್ಕೆ ದೂಡಿ ಆತನ ಭಾವಿ ಪತ್ನಿ ಆತನನ್ನು ಮರ್ಡರ್ ಮಾಡ್ತಾಳೆ. ಮೊದಲನೇದಾಗಿ ಇದು ಅಸಹಜ ಸಾವು ಅಂತ ಎಲ್ಲ ಕೂಡ ಬಿಂಬಿಸಲಾಗುತ್ತೆ. ಆದರೆ ಅದಾದಮೇಲೆ ತನಿಖೆ ಮಾಡ್ತಾ ಮಾಡ್ತಾ ಬೆಚ್ಚಿ ಬೀಳಿಸುವಂಥ ಸಂಗತಿಗಳು ಗೊತ್ತಾಗ್ತಾ ಹೋಗುತ್ತೆ. ಹಾಗಾದರೆ ಏನಿದು ಘಟನೆ, ಯಾವ ರೀತಿ ಇದು ನಡೀತು ಎಲ್ಲವನ್ನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಈ ಆರೋಪಿಗಳು ಸಿಕ್ಕಿದ ಹೇಗೆ, ಡೆತ್ ರಿಹರ್ಸಲ್ ಮಾಡಿದ್ರಂತೆ ಇವರು. ಅಂದರೆ ಆತನನ್ನು ಯಾವ ರೀತಿ ಸಾಯಿಸಬೇಕು ಅಂತ ಆ ಜಾಗಕ್ಕೆ ಹೋಗಿ ರಿಹರ್ಸಲ್ಗಳನ್ನು ಮಾಡಿದ್ರಂತೆ. ಅಂದರೆ ಅಷ್ಟರ ಮಟ್ಟಿಗೆ ಒಂದು ಹೆಣ್ಣು ಈ ರೀತಿ ವಿಕೃತ ಮನಸ್ಸನ್ನು ಹೊಂದೋದಕ್ಕೆ ಹೇಗೆ ಸಾಧ್ಯ? ನಾವು ಕಳೆದ ವರ್ಷ ನೋಡಿದ್ವಿ ಮೇಘಾಲಯದಲ್ಲಿ ಈ ರಾಜ ರಘುವಂಶಿ ಅಂತ, ಪಾಪ ಆತನು ಕೂಡ ಮದುವೆ ಆಗಿರುತ್ತೆ, ಹನಿಮೂನ್ಗೆ ಅಂತ ಮೇಘಾಲಯಕ್ಕೆ ಹೋಗಿರ್ತಾರೆ. ಅಲ್ಲಿ ಇದೇ ರೀತಿ ಹೆಂಡತಿ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಆತನನ್ನು ತಳ್ಳಿ ಸಾಯಿಸಿದ್ಲು. ಇನ್ನೂ ಆ ಪ್ರಕರಣ ಮಾಸಿಲ್ಲ. ಅದಕ್ಕೂ ಮುನ್ನವೇ ಮತ್ತೊಂದು ಪ್ರಕರಣ ವರದಿಯಾಗಿದೆ. ಅದು ಲೋಹಗಡದ ಡೆತ್ ಪ್ಲಾನ್ ಅಥವಾ ಮರ್ಡರ್ ಮಿಸ್ಟ್ರಿ ಯಾವ ರೀತಿ ನಡೆದಿತ್ತು. ಜೊತೆಗೆ ಈಕೆ ಅರೆಸ್ಟ್ ಆಗಿದ್ದಾಳೆ. ಅರೆಸ್ಟ್ ಆದಮೇಲೂ ಈಕೆಗೆ ಪಶ್ಚಾತ್ತಾಪ ಇಲ್ಲ. ಈ ಸಿಯಾ ಗೋಯಲ್ ಏನಿದ್ದಾಳೆ, ಈಕೆಗೆ ಪಶ್ಚಾತ್ತಾಪ ಇಲ್ಲ. ಆರಾಮಾಗಿ ಜೈಲಲ್ಲಿ ನಂಗೆ ಬಿಯರ್ ಬೇಕು, ಮದ್ಯ ಬೇಕು ಅಂತ ಕೇಳ್ತಾ ಕೂತಿದ್ದಾಳಂತೆ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಕೊಲೆಗೂ ಮುನ್ನ ಒಂದು ಡೆತ್ ರಿಹರ್ಸಲ್ ನಡೆದಿತ್ತಂತೆ ಲೋಹಗಡ ಕೋಟೆಯಲ್ಲಿ. ಕೇತನ್ ಅಗರ್ವಾಲ್ನನ್ನ ಕಂದಕಕ್ಕೆ ತಳ್ಳಿ ಈಕೆ ಕೊಲೆ ಮಾಡಿರ್ತಾಳೆ. ಮೇ ತಿಂಗಳಲ್ಲೇ ಕೊಲೆಗೆ ಪ್ಲಾನ್ ಅನ್ನ ರೂಪಿಸಿರ್ತಾರೆ ಸಿಯಾ ಹಾಗೆ ಆಕೆಯ ಬಾಯ್ ಫ್ರೆಂಡ್ ಚೇತನ್ ಚೌಧರಿ. ಕೊಲೆಗೆ ಒಂದು ಪರ್ಫೆಕ್ಟ್ ಜಾಗ ಬೇಕಾಗಿರುತ್ತೆ. ಆ ಸೂಕ್ತ ಜಾಗವನ್ನು ಹುಡ್ಕೋದಕ್ಕೆ ಹಲವು ಬಾರಿ ಈ ಲೋಹಗಡದ ಕೋಟೆಗೆ ಭೇಟಿಯನ್ನು ನೀಡಿರ್ತಾರೆ ಕಿರಾತಕರು, ಅಂದರೆ ಸಿಯಾ ಮತ್ತು ಆಕೆಯ ಬಾಯ್ ಫ್ರೆಂಡ್ ಚೇತನ್. ಮೇ 31ರಂದೇ ಕೇತನನ್ನು ತಳ್ಳಲು ಟ್ರೈ ಮಾಡಿರ್ತಾಳೆ ಸಿಯಾ, ಆದರೆ ಆತ ಪಾರಾಗಿರ್ತಾನೆ. ಆಮೇಲೆ ಪಕ್ಕಾ ಪ್ಲಾನ್ ಮಾಡಿ ಜೂನ್ 18ರಂದು ಕೇತನನ್ನು ಈ ಪಾಪಿ ಜೋಡಿ ಮುಗಿಸಿರುತ್ತೆ. ಅಂದರೆ ಇವರ ಪ್ಲಾನ್ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಮೊದಲನೇದಾಗಿ ಈಕೆ ಒಂದು ಬೇಕರಿ ಉದ್ಯಮವನ್ನು ನಡೆಸ್ತಾ ಇರ್ತಾಳೆ ಸಿಯಾ. ಬಟ್ ಆಕೆ ಅಂದರೆ ಅದು ತುಂಬ ದೊಡ್ಡ ಫ್ಯಾಕ್ಟ್ರಿ, ಸಣ್ಣ ಪುಟ್ಟ ಬೇಕರಿ ಉದ್ಯಮ ಅಲ್ಲ, ದೊಡ್ಡ ಫ್ಯಾಕ್ಟ್ರಿ. ಆಕೆಯೂ ಕೂಡ ಒಂದು ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದನೇ ಬಂದಿರ್ತಾಳೆ. ಆಕೆಯ ಬಾಯ್ ಫ್ರೆಂಡ್ ಚೇತನ್ ಏನಿರ್ತಾನೆ, ಆತ ಡ್ರೈ ಫ್ರೂಟ್ಸ್ದೇನೋ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಾನೆ. ಹೀಗಾಗಿ ಈ ಒಂದು ಮೀಟ್ ಇರುತ್ತೆ, ಈ ಉದ್ಯಮಿಗಳ ಮೀಟ್ ಅಂತೆಲ್ಲ ಕರೀತಾರಲ್ಲ, ಅದರಲ್ಲಿ ಡ್ರೈ ಫ್ರೂಟ್ಸ್ ಅವನು ಬಂದಿರ್ತಾನೆ. ಈ ಕಡೆ ಇವಳು ಹೋಗಿರ್ತಾಳೆ ಸಿಯಾ ಗೋಯಲ್, ಯಾಕಂದರೆ ಬೇಕರಿಗೆ ಕೇಕ್ ಎಲ್ಲ ಮಾಡಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ ಬೇಕಾಗಿರುತ್ತೆ. ಅಲ್ಲಿ ಪರಿಚಯ ಆಗಿರುತ್ತೆ, ಅಲ್ಲಿ ಲವ್ ಆಗಿರುತ್ತೆ. ಬಟ್ ಚೇತನ್ ಅಷ್ಟೊಂದು ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದ ಬಂದಿರೋದಿಲ್ಲ. ಹೀಗಾಗಿ ಆಕೆ ಪೇರೆಂಟ್ಸ್ ಹತ್ರ ಈ ವಿಚಾರವನ್ನು ಹೇಳ್ಕೊಂಡಿರಲ್ಲ. ಅದಾದಮೇಲೆ ಈ ಕೇತನ್ ಜೊತೆ ಮನೆಯವರೆಲ್ಲ ಸೇರಿಕೊಂಡು ವಿವಾಹವನ್ನು ನಿಶ್ಚಯ ಮಾಡಿರ್ತಾರೆ. ಯಾಕಂದರೆ ಕೇತನ್ ಕೂಡ ಆಗರ್ಭ ಶ್ರೀಮಂತ, ಒಂದು ದೊಡ್ಡ ಫೇಮಸ್ ಬಿಸ್ನೆಸ್ ಮ್ಯಾನ್. ಆತನ ತಂದೆಯೂ ಕೂಡ ಅಷ್ಟೇ ಫೇಮಸ್ ಆಗಿರ್ತಾರೆ, ಅಷ್ಟೇ ಶ್ರೀಮಂತರು ಆಗಿರ್ತಾರೆ. ಹೀಗಾಗಿ ಇವರಿಬ್ಬರ ಮದುವೆಯನ್ನು ಫಿಕ್ಸ್ ಮಾಡಿರ್ತಾರೆ. ಆದರೆ ಇದು ಆಕೆಗೆ ಇಷ್ಟ ಇರೋದಿಲ್ಲ. ಹೀಗಾಗಿ ಒಂದಷ್ಟು ಪ್ಲ್ಯಾನ್ ಮಾಡಿ ಆತನನ್ನು ಮುಗಿಸೋದಕ್ಕೆ ಸ್ಕೆಚ್ ಮಾಡಿದ್ರು. ಮೊದಲನೇದಾಗಿ ಬಾಲಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋಣ ಅಂತ ಹೊರಟಿರ್ತಾರೆ. ಬಟ್ ಸಿಯಾಗ್ ಅನ್ಸುತ್ತೆ, ನಾನು ಬಾಲಿಗೆ ಏನಾದರೂ ಹೋದರೆ ಅಲ್ಲಿ ಆತನನ್ನು ಕೊಲೆ ಮಾಡೋದು ಕಷ್ಟ ಆಗಬಹುದು, ಅಲ್ಲಿಗೆ ಬಾಯ್ ಫ್ರೆಂಡ್ನ ಕರ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ ಆತನ ಪಾಸ್ಪೋರ್ಟನ್ನು ಈಕೆಯೇ ಬಚ್ಚಿಟ್ಟು ಏರ್ಪೋರ್ಟ್ಗೆ ಹೋದ್ಮೇಲೆ ಪಾಸ್ಪೋರ್ಟ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಆ ಟ್ರಿಪ್ನ ಕ್ಯಾನ್ಸಲ್ ಮಾಡಿ ಆಮೇಲೆ ಲೋಹಗಡಕ್ಕೆ ಇವರು ಬರ್ತಾರೆ ಅಲ್ಲಿ ಶೂಟ್ ಮಾಡೋಣ ಅಂತ. ಅಲ್ಲಿ ಮೊದಲನೇದಾಗಿ ಆಕೆ ಆಲ್ರೆಡಿ ಒಂದ್ಸಲ ಆತನನ್ನು ತಳ್ಳಿರ್ತಾಳೆ. ಮೇಯಲ್ಲಿ ತಳ್ಳಿದಾಗ ಆತ ಬೀಳ್ತಾನೆ ಕೆಳಗಡೆ. ಆದರೆ ಆತ ಟ್ರೆಕ್ಕಿಂಗ್ ಎಕ್ಸ್ಪರ್ಟ್ ಆಗಿರ್ತಾನೆ, ಯಾರು ಈ ಕೇತನ್. ಹೀಗಾಗಿ ಅಲ್ಲಿ ಒಂದು ಮರ ಇರುತ್ತೆ, ಆ ಮರದ ಕೊಂಬೆಗೋ ಏನೋ ಸಿಕ್ಕಾಕೊಂಡು ಆತ ಬದುಕಿ ಬರ್ತಾನೆ. ಬದುಕಿ ಬಂದ ಮೇಲೆ ಈಕೆ ನಾಟಕ ಆಡ್ತಾಳೆ, ಅಯ್ಯೋ ಅಲ್ಲಿ ನಿನ್ನ ಕಾಲು ಕೆಳಗಡೆ ಹಾವಿತ್ತು, ಹೀಗಾಗಿ ನಾನು ನಿನ್ನ ತಳ್ಳಿದೆ ಅಂತ. ಪಾಪ ಆತ ಎಷ್ಟು ಈಕೆಯ ಪ್ರೀತಿಯಲ್ಲಿ ಬಿದ್ದು ಹೋಗಿರ್ತಾನೆ ಅಂತ ಅಂದರೆ, ಈಕೆ ಹೇಳಿರುವಂಥ ಮಾತನ್ನು ಆತ ನಂಬ್ತಾನೆ. ಆದರೆ ಎರಡನೇ ಸಲ ಹೋದಾಗ ಆತನ ಚಾಪ್ಟರ್ನ ಈಕೆ ಕ್ಲೋಸ್ ಮಾಡಿದ್ದಾಳೆ. ಹಾಗೆ ಇದೆಲ್ಲ ಆದಮೇಲೆ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದಷ್ಟು ಫೋನ್ ಟ್ರಿಕ್ಗಳನ್ನು ಈ ಆರೋಪಿತ ಜೋಡಿ ಯೂಸ್ ಮಾಡಿರುತ್ತೆ. ಯಾವ ರೀತಿ? ಆರೋಪಿ ಚೇತನ್ ಚೌಧರಿಯಿಂದ ಮೊಬೈಲ್ ಲೊಕೇಶನ್ ಚೇಂಜ್ ಮಾಡುವಂಥ ಒಂದು ಕಿಲಾಡಿ ತಂತ್ರವನ್ನು ಮಾಡಲಾಗಿತ್ತು. ತನ್ನ ಕೆಲಸಗಾರ ನೀರಜ್ ಏನಿರ್ತಾನೆ, ಈ ಚೇತನ್ನ ಕೆಲಸಗಾರ, ಆತನ ಮೊಬೈಲನ್ನು ತಗೊಂಡು ಈತ ಬಂದಿರ್ತಾನೆ ಲೋಹಗಡಕ್ಕೆ. ಮತ್ತು ಅವನ ಫೋನ್ನ ಅವನಲ್ಲೇ ಪುಣೆಯಲ್ಲೇ ಬಿಟ್ಟು ಬಂದಿರ್ತಾನೆ. ಯಾಕಂದರೆ ಲೊಕೇಶನ್ ಟ್ರೇಸ್ ಮಾಡಿದ್ರೂ ಕೂಡ ಈತ ಸತ್ತು ಹೋಗಿರುವಂಥ ಸಂದರ್ಭದಲ್ಲಿ ನಾನು ಪುಣೆಯಲ್ಲೇ ಇದ್ದೆ, ಲೋಹಗಡಕ್ಕೆ ಬಂದಿಲ್ಲ ಅನ್ನೋದು ಗೊತ್ತಾಗಬೇಕು ಪೊಲೀಸರಿಗೆ ಅಂತ ಈ ರೀತಿ ನಾಟಕ ಆಡಿರ್ತಾರೆ. ಹಾಗೆ ಲೋಹಗಡದಲ್ಲಿ ಆಕ್ಟಿವ್ ಆಗಿದಂಥ ಫೋನ್ ಏನಿರುತ್ತೆ ಅದರಿಂದ ಎಲ್ಲ ಅಸಲಿ ರಹಸ್ಯಗಳು ಬಯಲಾಗ್ತಾ ಹೋಗುತ್ತೆ. ವಾಟ್ಸಾಪ್ ಚಾಟ್ಗಳು, ಕರೆಗಳ ದಾಖಲೆಯನ್ನು ಅಳಿಸಿ ಸಾಕ್ಷ್ಯ ನಾಶಕ್ಕೆ ಆರೋಪಿಗಳು ಟ್ರೈ ಮಾಡಿರ್ತಾರೆ. ಮೊಬೈಲ್ ಡೇಟಾವನ್ನು ಮರುಪಡೆಯೋದಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಫೋನ್ಗಳನ್ನು ಸದ್ಯ ಶಿಫ್ಟ್ ಮಾಡಲಾಗಿದೆ. ಹಾಗಾದರೆ
ಏನೆಲ್ಲ ಅವ್ರ ಮಧ್ಯೆ ಚಾಟ್ ಆಗಿತ್ತು, ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಆಮೇಲೆ 2ನೇ ಬಾರಿ ಯಾವಾಗ ಈಕೆ ತಳ್ಳಿ ಆತನ ಕಥೆ ಮುಗಿಸ್ತಾಳೆ, ಆಗ ಬಂದು ಕಂಪ್ಲೇಂಟ್ ಕೊಡ್ತಾಳೆ, ಈತ ಆ ಥರ ಜಾರ್ ಬಿದ್ದಿದ್ದಾನೆ, ತೀರ್ಕೊಂಡಿದ್ದಾನೆ ಅಂತೆಲ್ಲ ಹೇಳ್ತಾಳೆ, ಅಳ್ತಾಳೆ, ಎಲ್ಲ ಮಾಡ್ತಾಳೆ ಪೊಲೀಸರ ಮುಂದೆ. ಎಲ್ಲರೂ ಕೂಡ ಈಕೆಯ ಪರಿಸ್ಥಿತಿ ನೋಡಿ ಕಂಬನಿ ಮಿಡ್ದಿರ್ತಾರೆ. ಇನ್ನೇನು ಪಾಪ ಹಸೆಮಣೆ ಏರ್ಬೇಕಿತ್ತು, ಈ ರೀತಿ ಆಯ್ತಲ್ಲ, ಎಂಗೇಜ್ಮೆಂಟ್ ಆಗಿರುತ್ತೆ, ಇನ್ನೇನು ಮದುವೆ ಫಿಕ್ಸ್ ಆಗಿರುತ್ತೆ, ಈ ರೀತಿ ಆಯ್ತಲ್ಲ ಪಾಪ ಹೆಣ್ಮಗಳು ಅಂತ ಎಲ್ಲರೂ ಕೂಡ ಅಯ್ಯೋ ಪಾಪ ಅಂದಿದ್ರು. ಆದರೆ ಅಲ್ಲಿರುವಂಥ ಒಬ್ಬ ಪೊಲೀಸ್ ಅಧಿಕಾರಿಗೆ ಈಕೆಯ ಬಿಹೇವಿಯರ್ ಮೇಲೆ ಡೌಟ್ ಬರುತ್ತೆ. ಅಂದರೆ ಅಳ್ತಾಳೆ ಪೊಲೀಸರ ಮುಂದೆ, ಆಮೇಲೆ ನಾರ್ಮಲ್ ಆಗಿ ಇರ್ತಾ ಇದ್ಲಂತೆ ಸಿಯಾ. ಹೀಗಾಗಿ ಅವ್ರೇನು ಮಾಡ್ತಾರೆ, ಅಲ್ಲಿರುವಂಥ CCTV ಫುಟೇಜನ್ನು ತೆಗೆಸ್ತಾರೆ, ಲೋಹಗಡ ಫೋರ್ಟಲ್ಲಿರುವಂಥ CCTV ಫುಟೇಜ್. ಅದರಲ್ಲಿ ಆಕೆಯ ಬಾಯ್ ಫ್ರೆಂಡ್ ಅಲ್ಲಿ ಕ್ಯೂನಲ್ಲಿ ನಿಂತಿರೋದು ಗೊತ್ತಾಗುತ್ತೆ. ಅಂದರೆ ಎಂಟ್ರಿ ಕೊಡಬೇಕಾದ್ರೆ ಫೋರ್ಟಲ್ಲಿ ಪಾಸ್ ಏನೋ ಇರುತ್ತೆ, ಹೀಗಾಗಿ ಕ್ಯೂ ಅಲ್ಲಿ ನಿಂತಿರ್ತಾನೆ. ಆತ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡಿರ್ತಾನೆ, ಸ್ವೆಟರ್ ಹಾಕೊಂಡು ಮಫ್ಲರ್ ಹಾಕೊಂಡಿರ್ತಾನೆ. ಅಲ್ಲಿ 33 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇಂಥ ಟೈಮಲ್ಲೂ ಯಾರಪ್ಪ ಈತ ಫುಲ್ ಕವರ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ಆಗ ಪೊಲೀಸರಿಗೆ ಡೌಟ್ ಬರುತ್ತೆ. ಆತನನ್ನು ಹುಡುಕಿ ಎಲ್ಲ ಮಾಡಿ ತನಿಖೆ ಮಾಡಿದಾಗ ಅಸಲಿ ವಿಚಾರ, ಬೆಚ್ಚಿ ಬೀಳಿಸುವಂಥ ವಿಚಾರ ಬೆಳಕಿಗೆ ಬರುತ್ತೆ. ಆದರೆ ಇದೆಲ್ಲ ಆದಮೇಲೆ ಆರೋಪಿಗಳು ಇದೀಗ ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆದಮೇಲಾದರೂ ಸಿಯಾಗೆ ಎಲ್ಲೋ ಒಂದು ಕಡೆ ಪಶ್ಚಾತ್ತಾಪ ಕಾಡ್ತಾ ಇದೆಯಾ. ಆಕೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಎಂಗೇಜ್ಮೆಂಟ್ ಆಗಿತ್ತು, ಎಂಗೇಜ್ಮೆಂಟ್ ಆದಮೇಲೆ ನೀವು ವಿಡಿಯೋಗಳನ್ನು ನೋಡಿರಬಹುದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಈ ವಿಚಾರ ಹರಿದಾಡ್ತಾ ಇದೆ. ಯಾವ ರೀತಿ ಒಂದೊಂದು ಕ್ಷಣವನ್ನು ಕೂಡ ಆಕೆಗೋಸ್ಕರ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದ. ಆಕೆಯ ಬರ್ಡೇ ಆಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ವಿಷಯಗಳು, ಆಕೆಗೆ ಒಂದು ಬೊಕ್ಕೆ ಕೊಡೋದಾಗಿರ್ಬೋದು, ಒಂದು ರೀತಿ ಲಕ್ಸುರಿಯಾಗಿ ಆಕೆಯನ್ನು ಆತ ನೋಡ್ಕೊಳ್ತಾ ಇದ್ದ. ಇಷ್ಟೊಂದು ಪ್ರೀತಿಸುವಂಥ ವ್ಯಕ್ತಿಯನ್ನು ಆಕೆ ತನ್ನ ಕೈಯಾರೆ ತಳ್ಳಿ ಕೊಂದಾದ ಬಳಿಕವೂ ಕೂಡ ಆಕೆಗೆ ಒಂಚೂರು ಪಶ್ಚಾತ್ತಾಪ ಕಾಡ್ತಾ ಇಲ್ಲ. ಜೈಲಲ್ಲಿ ಬಿಯರ್ ಕೇಳಿದ್ದಾಳಂತೆ ಈ ಕಿರಾತಕಿ ಸಿಯಾ. ಅರೆಸ್ಟ್ ಆಗಿದ್ದಾಳೆ, ಜೈಲಲ್ಲಿದ್ದಾಳೆ, ಅಲ್ಲಿ ಕಸ್ಟಡಿಯಲ್ಲಿದ್ರೂ ಕೂಡ ಪಶ್ಚಾತ್ತಾಪವಿಲ್ಲದೆ ಸಿಯಾ ಗೋಯಲ್ ಬಿಯರ್ಗಾಗಿ ಡಿಮ್ಯಾಂಡ್ ಮಾಡಿದ್ದಾಳಂತೆ. ಹಾಗೆ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಒಬ್ಬರ ಮೇಲೊಬ್ಬರು ಹಾಕೊಳ್ತಾ ಇದ್ದಾರೆ ತಪ್ಪನ್ನು. ಅಂದರೆ ನಮ್ಮ ಬಾಯ್ ಫ್ರೆಂಡ್ ಮಾಡ್ದ, ಅಥವಾ ಆತ ಇಲ್ಲ ಇವಳು ಹೇಳಿದ್ಲು ಅದಕ್ಕೆ ಮಾಡಿದೆ ಅಂತ ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಹೊರಿಸ್ತಾ ಇದ್ದಾರೆ ಜೋಡಿ. ಸಿಯಾ ಹಾಗೂ ಚೇತನ್ ಸಂಬಂಧದ ಬಗ್ಗೆ ಸಿಯಾ ಅವರ ಅಣ್ಣ ಸಾಹಿಲ್ ಗೋಯಲ್ಗೆ ಮುಂಚೆ ಗೊತ್ತಿತ್ತಂತೆ. ಆದರೂ ಕೂಡ ಆತ ಯಾಕೆ ಮೌನ ವಹಿಸಿದ್ದ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಬಹುಶಃ ಆತನಿಗೆ ಗೊತ್ತಿತ್ತು, ಬಟ್ ಯಾಕೆ ಅವನು ಸುಮ್ಮನಿದ್ದ ಅಂದರೆ ತನ್ನ ತಂಗಿ ಇಂಥ ದೊಡ್ಡ ಪಾಪಿ ಅಂತ ಆತನಿಗೆ ಗೊತ್ತಿರೋದಿಲ್ಲ. ತಂಗಿ ಇಂಥ ಮಟ್ಟಕ್ಕೆ ಇಳಿತಾಳೆ ಅನ್ನುವಂಥ ಕ್ಲೂ ಕೂಡ ಆತನಿಗೆ ಇರೋದಿಲ್ಲ. ಹಾಗೆ ಯಾಕೆ ನೀನು ಅವನನ್ನು ಸಾಯಿಸ್ತೆ ಅಂತ ಕೇಳಿದ್ರೆ ಸಿಯಾ ಕೊಡ್ತಿರುವಂಥ ಉತ್ತರ, ಆತ ಹೇರ್ ಪ್ಯಾಚ್ ಧರಿಸ್ತಾ ಇದ್ದ, ಅಂದರೆ ವಿಗ್ ಹಾಕೊಳ್ತಾ ಇದ್ದ ಅಂತ ಒಂದು ಸಣ್ಣ ವಿಚಾರ, ಒಂದು ಕ್ಷುಲ್ಲಕ ವಿಚಾರವನ್ನು ಆಕೆ ಮುಂದಿಟ್ಟಿದ್ದಾಳೆ. ಜೊತೆಗೆ ಮಗಳ ಕೃತ್ಯಕ್ಕೆ ತಾಯಿ ಪೂಜಾ ಗೋಯಲ್ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಮಗಳಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು, ನಿಜಕ್ಕೂ ಅವಳೇ ತಪ್ಪು ಮಾಡಿದ್ರೆ ಅವಳಿಗೆ ಒಂದು ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಆಗಬೇಕು ಅಂತ ಅವರು ಪಾಪ ಕಣ್ಣೀರನ್ನು ಇಡ್ತಿದ್ದಾರೆ. ಇಂಥ ಪಾಪಿ ಮಗಳನ್ನು ಹೆತ್ತ ಮೇಲೆ ನಿಜಕ್ಕೂ ತಂದೆ ತಾಯಿ ಕಣ್ಣೀರಿಡಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದರ ಜೊತೆಗೆ ಮತ್ತೊಂದು ಕಡೆ ಈ ಒಂದು ಕೇಸ್ ಏನಿದೆ, ಪ್ರಸ್ತುತ ಮಹಾರಾಷ್ಟ್ರ ಸರ್ಕಾರ ಈ ಸೂಕ್ಷ್ಮ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಒಪ್ಪಿಸಿದೆ. ಪ್ರಖ್ಯಾತ ವಕೀಲ ಉಜ್ವಲ್ ನಿಕಮ್ ಅವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ ನೇಮಕ ಮಾಡಲಾಗಿದೆ. ಸರ್ಕಾರದ ಪರ, ಪ್ರಾಸಿಕ್ಯೂಷನ್ ಪರ ಅವರು ವಾದವನ್ನು ಮಾಡ್ತಾರೆ. ಹಾಗಾದರೆ ಯಾರು ಈ ಲಾಯರ್? ಈ ಲಾಯರ್ ಬೇರೆ ಯಾರೂ ಅಲ್ಲ, ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿರುವಂಥ ಲಾಯರ್ ಇವರು. ಅಂದರೆ ಅಲ್ಲಿರುವಂಥ ಜನರು ಈ ಪ್ರಕರಣವನ್ನು ನೋಡಿ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಅಂಥ ನಿಸ್ವಾರ್ಥ ಜೀವವನ್ನು, ಅಷ್ಟೊಂದು ಪ್ರೀತಿಯನ್ನು ಕೊಡ್ತಾ ಇದ್ದಂಥ ವ್ಯಕ್ತಿಯನ್ನು ಈಕೆ ಕಂದಕಕ್ಕೆ ತಳ್ಳಿ ಸಾಯಿಸಿದಾಳೆ ಅಂತ ಅಂದರೆ ಆಕೆಗೆ ಘೋರ ಶಿಕ್ಷೆ ಆಗಲೇಬೇಕು ಅನ್ನೋದು ಅಲ್ಲಿರುವಂಥ ಜನರ ವಾದ. ಹೀಗಾಗಿ ಕಸಬ್ಗೆ ಗಲ್ಲು ಶಿಕ್ಷೆಯನ್ನು ಕೊಡಿಸಿದಂಥ ವಕೀಲರು ಈ ಕೇಸ್ನ ತಗೊಂಡಿದ್ದಾರೆ, ವಾದವನ್ನು ಮಂಡಿಸ್ತಾ ಇದ್ದಾರೆ. ಸಂತ್ರಸ್ತ ಕುಟುಂಬಕ್ಕೆ ಸಿಎಂ ದೇವೇಂದ್ರ ಫಡ್ನವೀಸ್ ಸಾಂತ್ವನವನ್ನು ನೀಡಿದ್ದಾರೆ, ನ್ಯಾಯದ ಭರವಸೆಯನ್ನು ಕೂಡ ನೀಡಿದ್ದಾರೆ. ಖ್ಯಾತ ವಕೀಲ ಉಜ್ವಲ್ ನಿಕಮ್ ಈ ಪ್ರಕರಣದ ವಿಶೇಷ ಅಭಿಯೋಜಕರಾಗಿ ನೇಮಕಗೊಂಡಿದ್ದಾರೆ. ಅಜ್ಮಲ್ ಕಸಬ್ನನ್ನು ಗಲ್ಲಿಗೇರಿಸಿದ್ದ ಉಜ್ವಲ್ ನಿಕಮ್ ಅವರಿಂದ ಈಗ ಸಿಯಾ ಚೇತನ್ ವಿರುದ್ಧವಾಗಿ ಕೇಸ್ ವಾದವನ್ನು ಮಂಡಿಸ್ತಾರೆ. ಪ್ರಕರಣದ ವಿಚಾರಣೆಗೆ ತ್ವರಿತ ನ್ಯಾಯಾಲಯ ಸ್ಥಾಪನೆಗೆ ಅನುಮೋದನೆ ಸಿಕ್ಕಿದೆ. ಪ್ರಾಮಾಣಿಕ ಕೇತನ್ ಸಾವಿಗೆ ಮರಣ ದಂಡನೆಯೇ ಸೂಕ್ತ ಶಿಕ್ಷೆ ಅಂತ ಜನರ ಕಡೆಯಿಂದ ಬರ್ತಾ ಇರುವಂಥ ಆಕ್ರೋಶ ಇದು. ಅಂದರೆ ಈಕೆ ಹೇಳಿರೋದು ಆತ ಏನೋ ಹೇರ್ ಪ್ಯಾಚ್ ಧರಿಸ್ತಾನೆ, ಹಾಗೆ ಹಿಂಗೆ ಆತ ವಿಗ್ ಹಾಕೊಳ್ತಾನೆ ಅಂತ. ಕೇವಲ ಒಂದು ವಿಗ್ ಹಾಕೊಳ್ತಾನೆ ಅನ್ನುವಂಥ ಕಾರಣಕ್ಕೆ ಆತನನ್ನು ಸಾಯಿಸೋದಕ್ಕೆ ಸಾಧ್ಯನಾ? ಆಕೆ ಅದನ್ನೇ ಮನೇಲಿ ಹೇಳಿ ಆತ ವಿಗ್ ಹಾಕೊಳ್ತಾನೆ, ನನಗೆ ತಲೆಯಲ್ಲಿ ಕೂದಲು ಇಲ್ದಿರುವಂಥ ವ್ಯಕ್ತಿ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಬಹುದಿತ್ತು. ಆದರೆ ಇಷ್ಟು ಸಣ್ಣ ವಿಚಾರಕ್ಕೆ ಮರ್ಡರ್ ನಿಜಕ್ಕೂ ಅದು ಯಾರೂ ಕೂಡ ನಂಬುವಂಥ ವಿಷಯ ಅಲ್ಲ. ಬದಲಿಗೆ ಈಕೆಗೆ ಆತನ ಜೊತೆ ಅಂದರೆ ಚೇತನ್ ಜೊತೆ
ಸಂಬಂಧ ಇರುತ್ತೆ ಅಥವಾ ಲವ್ ಇರುತ್ತೆ. ಇದೇ ಕಾರಣಕ್ಕೆ ಈಕೆ ಈ ರೀತಿಯೆಲ್ಲ ಮಾಡಿದ್ಲು. ಅಥವಾ ಇಷ್ಟೆಲ್ಲ ಮಾಡೋ ಬದಲು ಡೈರೆಕ್ಟಾಗಿ ಕೇತನ್ ಆಕೆಯನ್ನು ಅಷ್ಟಾಗಿ ಪ್ರೀತಿಸ್ತಾ ಇದ್ದ, ಆಕೆ ಖುಷಿಯಾಗಿರಬೇಕು ಅಂತ ಪ್ರತಿಯೊಂದು ಕ್ಷಣದಲ್ಲೂ ಆತ ನಿಗಾ ವಹಿಸ್ತಾ ಇದ್ದ. ಅಂಥವನ ಹತ್ರ ಹೋಗ್ಬಿಟ್ಟು ಈಕೆ ಒಂದು ಮಾತು ಹೇಳ್ಬೋದಿತ್ತು, ನಂಗೆ ನೀನು ಇಷ್ಟ ಇಲ್ಲ, ನಾನು ಈ ರೀತಿ ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಮನೆಯವರ ಒತ್ತಾಯದ ಮೇರೆಗೆ ನಿನ್ನ ಮದುವೆ ಆಗ್ತಾ ಇದ್ದೀನಿ ಅಂತ ಒಂದೇ ಒಂದು ವಿಚಾರ ಹೇಳಿದರೆ ಮೇ ಬಿ ಅವನು ಮುಂದೆ ವರಿತಾ ಇರಲಿಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಹೀಗಾಗಿ ಇಷ್ಟೆಲ್ಲ ಕ್ರೂರವಾಗಿ ಸಾಯಿಸಿರುವಂಥ ಸಿಯಾ ಹಾಗೆ ಆತನ ಬಾಯ್ ಫ್ರೆಂಡ್ ಚೇತನ್ ಚೌಧರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಜನರ ಆಗ್ರಹ. ಆದರೆ ನಿಜಕ್ಕೂ ಪವಿತ್ರ ಪ್ರೇಮದ ಹೆಸರಲ್ಲಿ ಈ ರೀತಿ ಪೈಶಾಚಿಕ ಕೃತ್ಯಗಳು ನಡೀತಾ ಇರೋದು ನಿಜಕ್ಕೂ ವಿಪರ್ಯಾಸ. ಯಾಕಂದರೆ ಈ ರೀತಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ನಮಗೆ ಒಂದು ಸಿನಿಮಾ ನೆನಪು ಬರುತ್ತೆ. ಅದು ಬಾನಲ್ಲೇ ಮಧುಚಂದ್ರಕ್ಕೆ ಅನ್ನುವಂಥ ಒಂದು ಸಿನಿಮಾ, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶಿಸಿರುವಂಥ ಸಿನಿಮಾ. ಹಾಗೆ ಇನ್ನೊಂದು ವಿಪರ್ಯಾಸ ಅಂತ ಅಂದರೆ ಈ ಸಿನಿಮಾ ಕೂಡ ಇದು ರಿಯಲ್ ಇನ್ಸಿಡೆಂಟ್ನೇ ಅವರು ಫಿಲ್ಮ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಆದರೆ ಆ ಫಿಲ್ಮಲ್ಲಿ ಹೆಂಡತಿಯನ್ನು ಆತ ಕರ್ಕೊಂಡು ಹೋಗಿ ಶಿಮ್ಲಾಗೋ ಎಲ್ಗೋ ಹನಿಮೂನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಬೆಟ್ಟದಿಂದ ತಳ್ಳಿ ಏನೂ ಗೊತ್ತಿಲ್ಲ ಅನ್ನೋ ರೀತಿ ನಾಟಕ ಆಡಿರ್ತಾನೆ. ಆಮೇಲೆ ಆತ ಸಿಕ್ಕಾಕೊಂಡು ಬಿದ್ದಿರ್ತಾನೆ. ಆದರೆ ಇಲ್ಲಿ ಹೆಂಡತಿಯರೇ ಗಂಡನನ್ನು ಅಥವಾ ಫಿಯಾನ್ಸಿ ಇನ್ನೇನು ಮದುವೆ ಆಗಬೇಕು ಅನ್ನುವಂಥ ಭಾವಿ ಪತಿಗಳನ್ನು ಈ ರೀತಿ ಪತ್ನಿಯರು ಅಥವಾ ಭಾವಿ ಪತ್ನಿಯರು ಈ ರೀತಿ ಮಾಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಪವಿತ್ರ ಪ್ರೇಮದ ಹೆಸರಲ್ಲಿ ನಿಜಕ್ಕೂ ಪೈಶಾಚಿಕ ಕೃತ್ಯ ಅಂತ ಹೇಳ್ಬೋದು. ಸಿಯಾ ಹಾಗೆ ಚೇತನ್ ಅಕ್ರಮ ಸಂಬಂಧಕ್ಕೆ ಕೇತನ್ ಅಡ್ಡಿ ಆಗ್ತಾನೆ ಅನ್ನುವಂಥ ವಿಚಾರವಾಗಿ ಈ ರೀತಿ ಬಲಿ ಆಯ್ತಾ ಅನ್ನುವಂಥ ಪ್ರಶ್ನೆ. ನವೆಂಬರ್ನಲ್ಲಿ ಅದ್ದೂರಿ ವಿವಾಹ ನಡಿಬೇಕಿತ್ತು. ಅದು ಎಲ್ಲೋ ಒಂದು ಸಾಮಾನ್ಯ ಚೌಲ್ಟ್ರಿಲಲ್ಲ, ಜೈಪುರದ ಪ್ಯಾಲೇಸ್ ಏನಿದೆ. ಈಗ ಸೆಲೆಬ್ರಿಟಿಗಳು ಮದುವೆ ಆದರು, ಇತ್ತೀಚೆಗಷ್ಟೇ ರಶ್ಮಿಕಾ ಹಾಗೆ ವಿಜಯ್ ದೇವರಕೊಂಡ ಮದುವೆ ಆದ್ರಲ್ಲ, ಆ ರೀತಿಯಾದಂಥ ಪ್ಯಾಲೇಸ್ನಲ್ಲೇ ಮದುವೆ ಆಗೋದಕ್ಕೆ ಸಿದ್ಧತೆಗಳು ನಡೆದಿತ್ತು. ಆದರೆ ಆ ಅದ್ಧೂರಿತನ, ಖುಷಿ ಇರಬೇಕಿತ್ತು ಮನೆಯಲ್ಲಿ, ಈಗ ಕೇವಲ ಮೌನ ಆವರಿಸಿದೆ. ಅಪರಾಧ ಲೋಕದ ಕಿಲಾಡಿಗಳನ್ನೂ ಮೀರಿಸುವಂತೆ ಸಂಚನ್ನ ರೂಪಿಸಿತ್ತು ಈ ಡೆಡ್ಲಿ ಜೋಡಿ. ಡಿಜಿಟಲ್ ಚಾಟ್ಗಳು ಮತ್ತು ಟವರ್ ಲೊಕೇಶನ್ನ ನೀಡಿದ್ವು ಈ ಕಿರಾತಕರಿಗೆ ಮೃತ್ಯುಪಾಶ. ಪ್ರೀತಿ ಹಾಗೆ ನಂಬಿಕೆಗೆ ದ್ರೋಹ ಬಗೆದ ಸಿಯಾಳ ಕ್ರೌರ್ಯಕ್ಕೆ ನಿಜಕ್ಕೂ ಸಮಾಜವೇ ಸ್ತಬ್ಧವಾಗಿ ಹೋಗಿದೆ. ಹಾಗೆ ಈ ಡೆಡ್ಲಿ ಸ್ಕೆಚ್ ಹಿಂದಿನ ಅಸಲಿ ಕಥೆ ಏನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಫೆಬ್ರವರಿಯಲ್ಲಿ ಎಂಗೇಜ್ಮೆಂಟ್ ಆಗುತ್ತೆ, ನವೆಂಬರ್ನಲ್ಲಿ ಮದುವೆ ಫಿಕ್ಸ್ ಆಗಿರುತ್ತೆ. ಆದರೆ ಸಿಯಾಗೆ ಇದು ಇಷ್ಟ ಇರೋದಿಲ್ಲ. ನಾನು ಆಗಲೇ ಹೇಳಿದೆ, ಲವ್ ಇರುತ್ತೆ ಆಕೆಗೆ, ಹೀಗಾಗಿ ಇಷ್ಟ ಇರೋದಿಲ್ಲ. ಜೊತೆಗೆ ಕೇತನ್ ಅತ್ಯಂತ ಶ್ರೀಮಂತ, ಹಾಗೆ ತುಂಬ ಇನ್ಫ್ಲೂಯೆನ್ಷಿಯಲ್ ಫ್ಯಾಮಿಲಿ ಅದು. ಸಿಯಾ ಕೂಡ ಅಷ್ಟೇ ಶ್ರೀಮಂತಳು, ಆತನು ಕೂಡ ತುಂಬ ಶ್ರೀಮಂತ ಆಗಿರ್ತಾನೆ. ಹೀಗಾಗಿ ಮದುವೆಯನ್ನು ನಿಲ್ಲಿಸೋದಕ್ಕೆ ಸಿಯಾಗೆ ಆಗ್ತಾ ಇರಲ್ಲ. ಈಗ ಚೇತನ್ ಅಂತ ನೋಡಿದ್ರೆ ಅವನು ಅಷ್ಟೊಂದೇನು ವೆಲ್ ಸೆಟಲ್ಡ್ ಅಲ್ಲ. ಹೀಗಾಗಿ ಫ್ಯಾಮಿಲಿ ಮುಂದೆ ಆ ವಿಚಾರವನ್ನು ಹೇಳೋದಕ್ಕೆ ಸಿಯಾಗೆ ಆಗಲಿಲ್ಲ. ದೀಪಾವಳಿ ಒಂದು ಪಾರ್ಟಿಯಲ್ಲಿ ಸಿಕ್ಕಿರ್ತಾರೆ ಚೇತನ್. ಈ ಚೇತನ್ ಜೊತೆಗಿನ ಲವ್ವೇ ಕೊಲೆಗೆ ಕಾರಣ ಅನ್ನುವಂಥ ಮಾಹಿತಿ. ಆದರೆ ಆಸ್ತಿ ಪಡಿಬೇಕು ಎನ್ನುವಂಥ ಹಪಾಹಪಿನ ಅಥವಾ ಎಲ್ಲೋ ಒಂದು ಕಡೆ ಚೇತನ್ ನೀನೇನಾದರೂ ಅವನನ್ನು ಮದುವೆ ಆದರೆ ನಮ್ಮಿಬ್ಬರ ಹಳೆ ಮೆಸೇಜ್ಗಳು, ಫೋಟೋಗಳನ್ನು ನಾನು ತೋರಿಸ್ತೀನಿ ನಿನ್ನ ಗಂಡಂಗೆ ಅಂತ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ನೋ ಗೊತ್ತಿಲ್ಲ. ಯಾಕೆ ಈ ರೀತಿ ಕೊಲೆ ಆಯಿತು ಅಂತ ಗೊತ್ತಿಲ್ಲ. ವಿಗ್ ಕಾರಣಕ್ಕೆ ಕೊಲೆ ಅನ್ನೋದು ಸುಳ್ಳು ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಪ್ರೇಮದ ಹೆಸರಲ್ಲಿ ನಡೆದಂಥ ಒಂದು ಭೀಕರ ಹತ್ಯೆ, ಮೇಘಾಲಯದಲ್ಲಿ ನಡೆದಂಥ ಹತ್ಯೆ ನಾವು ನೆನಪಿಸ್ಕೊಳ್ಳೇಬೇಕಾಗತ್ತೆ. ರಾಜ ರಘುವಂಶಿ ಎಂಬಾತನನ್ನು ಇದೇ ರೀತಿ ಕೊಲೆ ಮಾಡಿ ದೂಡಿ ನಾಟಕವನ್ನು ಆಕೆ ಆಡಿದ್ಲು. ಈಗ ಜೈಲಲ್ಲಿದ್ದಾಳೆ, ಆಮೇಲೆ ಬೇಲ್ ತೊಗೊಂಡು ಹೊರಗಡೆನೂ ಬಂದಿದ್ದಾಳೆ. ಈಗ ಅದೇ ರೀತಿ ಮತ್ತೊಂದು ಪ್ರಕರಣ.